ಅಂತ ಹಾಕ್ತೇವೆ ನಾವು. ಹಂದಿಗಡ್ಡೆ ಅಂತ ಸಿಗುತ್ತೆ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳಲ್ಲಿ. ಹಂದಿಗಡ್ಡೆ ಅಂದ್ರೆ ಹಂದಿ ಚರ್ಮ ಯಾವ ರೀತಿ ದಪ್ಪ ಇರುತ್ತಲ್ವಾ, ರಫ್ ಆಗಿರುತ್ತಲ್ವ, ಆ ರೀತಿ ರಫ್ ಆಗಿರತಕ್ಕಂಥ ಚರ್ಮವನ್ನು ಹೊಂದಕ್ಕೆ ಹಂದಿಗಡ್ಡೆ ಹಾಕ್ತೇವೆ. ಮತ್ತೆ ಕುದುರೆಗಡ್ಡೆ ಅಂತ ಹಾಕ್ತೇವೆ. ಕುದುರೆಗಡ್ಡೆ ಅಂತಂದ್ರೆ ಕುದುರೆಯಷ್ಟು ಶಕ್ತಿ ಬರಕ್ಕೆ ಪುರುಷನಿಗೆ ಶಕ್ತಿ ಬರುವಂತ ಕುದುರೆಗಡ್ಡೆ ಅಂತ ಹಾಕ್ತೇವೆ. ಹಾಗೆ ಒನಕೆಗಡ್ಡೆ ಅಂತ ಹಾಕ್ತೇವೆ. ಅದು ಅಂತೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒನಕೆಗಡ್ಡೆ ಅಂತಂದ್ರೆ ಪುರುಷ ಜನನಾಂಗ ಒನಕೆ ರೀತಿ ಆಗುತ್ತೆ ಅಂತ ಒಂದು ಆಯುರ್ವೇದಗಳಲ್ಲಿ ಉಲ್ಲೇಖ ಇರತಕ್ಕಂತ ಇದು ಒನಕೆಗಡ್ಡೆ. ಪುರುಷ ರತ್ನ ಅಂತ ಒಂದು ಬರುತ್ತೆ ನಿಮಗೆ, ಅದು ತುಂಬಾ ಮಳೆಗಾಲದಲ್ಲಿ ಮಾತ್ರ ಸಿಗುವಂತದ್ದು. ಬೆಟ್ಟ ಗುಡ್ಡಗಳಲ್ಲಿ ಸಿಕ್ಕಿರೋದು ತುಂಬಾ ಪವರ್ಫುಲ್ ಆಗಿರುತ್ತೆ, ಪುರುಷರಿಗೆ ರಕ್ತದ ತರ ಕೆಲಸ ಮಾಡುತ್ತೆ. ಮತ್ತೆ ವೀರ್ಯ ಬೀಜ ಅಂತ ಹಾಕ್ತೇವೆ. ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದು ಕೆಲವರಿಗೆ ಮಕ್ಕಳಾಗುತ್ತೆ ಇರಲ್ಲ ನೋಡಿ, ಅಂತವರಿಗೆ ವೀರ್ಯ ಬೀಜ ಅಂತ ಹಾಕಿರೋದು. ಇದೊಂದು ಸೆಟ್ ಆಫ್ ಮೆಡಿಷನ್. ವಜ್ರಕಾಯ ಚೂರ್ಣ ಮತ್ತೆ ನಾರಿ ಸಂಜೀವಿನಿ, ಗರ್ಭ ಸಂಜೀವಿನಿ, ಈ ಒಂದು ಸೆಟ್ ಆಫ್ ಮೆಡಿಷನ್ ನ ಕರೆಕ್ಟ್ ಆಗಿ ಒಂದು 2 ರಿಂದ 3 ತಿಂಗಳು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಈ ಬಂಜೆತನ ಪುರುಷರಲ್ಲಾಗಿರ್ಬೋದು ಅಥವಾ ಮಹಿಳೆಯರಲ್ಲಾಗಿರ್ಬೋದು 100 ಮಕ್ಕಳನ್ನು ಅಡಿಯುವಷ್ಟು ಶಕ್ತಿ ನೀಡುವಂತಹ ಬೇರು ಹೇಗಿರುತ್ತೆ, ಇದು ಕಾಡಲ್ಲಿ ಯಾವ ರೀತಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಪಾಪ ನಾನು ಯಾವಾಗ ಬಂದ್ರೆ ಅವರೇ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಸುಮಾರು ಜನ ಇದ್ದಾರೆ ಸರ್. ಅವೇನಾ ಬೇರೆ ಇದೇನೆ ಅವನ್ ಕೈಯಲ್ಲಿ ಹಿಂಗನ್ರಿ ಮಾಡಿ ಆ ಕಡೆ ಇನ್ನು ಆ ಕಡೆ ಒಂದ್ಸರಿ ಮಾಡಿ ಆ ಕಡೆ ಇದು ಹೋಗ್ಬಿಡುತ್ತೆ ಕೊಡ್ರೆ, ಇದು ಗಿಡ ಹೋಗ್ಬಿಡುತ್ತೆ. ಅದು ಬಳ್ಳಿ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ, ಅದು ಹೆಂಗೆ ಬೇರು ಸರ್? ಈ ತರ ಕಾಡು ಗುಡ್ಡ ಬೆಟ್ಟಗಳಲ್ಲಿ ಸೂರ್ಯನ ಬಿಸಿಲು ಮತ್ತೆ ಗಾಳಿ ಮತ್ತೆ ನ್ಯಾಚುರಲ್ ಆಗಿ ನಿಮ್ಗೆ ಕಾಂಪೋಸ್ಟ್ ಗೊಬ್ಬರದಲ್ಲಿ ಬೆಳೆಸಿರೋ ಬೇರ್ಗಿರೋ ಶಕ್ತಿನೇ ಬೇರೆ, ನಿಮ್ಗೆ ಕಮರ್ಷಿಯಲ್ ಪ್ರೈಸ್ ನಾವು ತೋಟಗಳಲ್ಲಿ ಬೆಳೆಸಿರೋ ಶಕ್ತಿನೇ ಬೇರೆ. ಸೊ ಇದ್ರಲ್ಲಿ ನಿಮ್ಗೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಅದ್ರಲ್ಲಿ ಪವರ್ ಕಡಿಮೆ ಇರುತ್ತಾ ಮಾರ್ಕೆಟ್ ಅಲ್ಲಿ ಸಿಗೋದು? ಖಂಡಿತವಾಗ್ಲು ಇದು ಬಂದು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ಸೊ ಇದು ಉಪಯೋಗಿಸಬೇಕಾದ್ರೆ ಬಹಳ ಮುಖ್ಯವಾಗಿ ಏನಂತಂದ್ರೆ ಇದ್ರೊಳಗಡೆ ಒಂದು ದಾರದ ತರ ಈ ತರ ಇರುತ್ತೆ, ಅದನ್ನ ತೆಗಿಬೇಕು. ಸ್ವಲ್ಪ ಪಾಯ್ಸನ್ ಅಂಶ ಇರುತ್ತೆ, ಮತ್ತೆ ಹಾಲಲ್ಲಿ ಕುದಿಸ್ಕೊಂಡು ಕುಡಿಬೇಕು. ಸೊ ಇದು ನಿಮ್ಗೆ ಹೆಬ್ಬರಳಿನ ಗಾತ್ರ ಇದ್ದಷ್ಟು ಇನ್ನು ಒಳ್ಳೇದು. ಯೂಶಲಿ ಇದು ಯಾರಿಗೂ ಜಾಸ್ತಿ ಗೊತ್ತಾಗಲ್ಲ ಅನ್ಸುತ್ತಲ್ವಾ? ಗೊತ್ತಿರುತ್ತೆ, ಬಟ್ ಬಳಕೆ ವಿಧಾನ ಗೊತ್ತಿರೋದಿಲ್ಲ. ಮತ್ತೆ ವೈದ್ಯರುಗಳು ಯಾರು ಶ್ರಮ ಹಾಕಿ ಮಾಡೋದಿಲ್ಲ. ರಿಸಲ್ಟ್ ಬರ್ಬೇಕಂದ್ರೆ ಈ ತರ ಕಾಡು ಮಾಡಿ ಸುತ್ತಿ ಔಷಧಿಗಳನ್ನು ಮಾಡಿದ್ರೆ ರಿಸಲ್ಟ್ ಬರುತ್ತೆ. ಜೊತೆಗೆ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಪುರುಷರಿಗೆ ಸಂಬಂಧಪಟ್ಟಂತ ಔಷಧಿಗಳು, ಉದಾಹರಣೆಗೆ ಇದ್ರ ಹೆಸರು ಹೇಳ್ಬೇಕು ಅಂದ್ರೆ ನಿಮ್ಗೆ ಶತಾವರಿ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಯಾವ ರೀತಿ ಕಾಡುಗಳಲ್ಲಿ ಈ ಒಂದು ಶತಾವರಿ ಬೇರ್ನ ನಾವು ಹಡ್ಕೊಂಡ್ ಬಂದ್ವಿ. ಸುಮಾರು ಇದು ಒಂದೊಂದು ಬಾರಿ ಏನಾಗಿರುತ್ತೆ, ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಕೆಲವು ಬಾರಿ ಇದೊಂದು ಸುಮಾರು 2 ಫೂಟ್ 3 ಫೂಟ್ ಅಷ್ಟು ಉದ್ದನೂ ಕೂಡ ಬೆಳೆಯುವಂತ ಸಸ್ಯ. ಇದು ಸುಮಾರು ಮೇಲೆ ಹಬ್ಬುತ್ತೆ ಬಳ್ಳಿ ರೀತಿ. ಸೊ ಇದು ಶತಾವರಿ ಅಂತಂದ್ರೆ, ಶತ ಅಂದ್ರೆ 100, 100 ಅಂದ್ರೆ ಶತ ಅಂದ್ರೆ 100, ವರಿ ಅಂದ್ರೆ ಹಡೆಯು ಅಂತ. ಈ ಶತಾವರಿ ಬೇರನ್ನ ಹೆಣ್ಮಕ್ಳು ಬಳಸಿದ್ರೆ ಹೆಣ್ಮಕ್ಳ ಗರ್ಭಕ್ಕೆ 100 ಹಡೆಯುವಂತ ಶಕ್ತಿ ಬರುತ್ತೆ ಅಂತ, ಹೆರಿಗೆ ಆಗುವಷ್ಟು ಶಕ್ತಿ ಬರುತ್ತೆ. ಮತ್ತೆ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಅನಿಯಮಿತ ಮುಟ್ಟು, ಬಿಳಿ ಮುಟ್ಟು, ಮತ್ತೆ ಕೆಂಪು ಮುಟ್ಟು, PCOD, PCOS ಅಥವಾ ಗರ್ಭದ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಈ ಒಂದು ಶತಾವರಿ ಬೇರೆ ಬಳಸೋದ್ರಿಂದ ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಮತ್ತೆ ಈ ಶತಾವರಿ ಬೇರಿಗೆ ಇನ್ನೂ ಕೆಲವು ಅಶೋಕ ಆಗಿರ್ಬೋದು, ಲೋದ್ರ ಆಗಿರ್ಬೋದು, ಮತ್ತೆ ಈ ಹೆಣ್ಮಕ್ಳಿಗೆ ಗರ್ಭಕ್ಕೆ ಸಂಬಂಧಪಟ್ಟಂತ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮಾಡಿ ಒಂದು ಸೆಟ್ ಆಫ್ ಮೆಡಿಸಿನ್ ಮಾಡಿರ್ತೇವೆ. ನಾರಿ ಸಂಜೀವಿನಿ ಮತ್ತೆ ಗರ್ಭ ಸಂಜೀವಿನಿ ಅಂತ ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ಅದೇ ರೀತಿ ಪುರುಷರು ಕೂಡ ಈ ಒಂದು ಬೇರನ್ನು ಬೆಳೆಸಿದ್ರೆ ಅವ್ರಿಗೂ ಕೂಡ ಅಷ್ಟೇನೆ ಶತಾವರಿ ಅಂತಂದ್ರೆ 100 ಮಕ್ಕಳು ಮಾಡುವಷ್ಟು ಪುರುಷರ ಜನನಾಂಗಕ್ಕೆ ಶಕ್ತಿ ಬರುತ್ತೆ ಅಂತೇಳಿ. ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ವೃದ್ಧಿ ಆಗುವಂಥದ್ದು, ಮತ್ತೆ ಅವರಿಗೆ ಯಾವುದೇ ಪುರುಷದ ಲೈಂಗಿಕ ದೌರ್ಬಲ್ಯ ಕಡಿಮೆಯಾಗಿ ಹೆಚ್ಚಾಗುವಂತ ಒಂದು ಮೂಲಿಕೆ ಇದು. ಸೊ ಇದಕ್ಕೇನ್ ಮಾಡ್ತೀವಿ ಅಂದ್ರೆ ನಾವು ಈ ಒಂದು ಶತಾವರಿ ಬೇರಿಗೆ ಪುರುಷರಿಗೂ ಕೂಡ ಅಷ್ಟೇನೆ ವಜ್ರಕಾಯ ಚೂರ್ಣ ಅಂತ ಮಾಡ್ತೇವೆ. ಅಂದ್ರೆ ಶರೀರಕ್ಕೆ ಗಟ್ಟಿಮುಟ್ಟತನಕ್ಕೆ ಬೇಕಾದಂತ ಗಿಡಮೂಲಿಕೆಗಳು. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಈ ಒಂದು ಶತಾವರಿ ಅಂದ್ರೆ 100 ಅಡಿಯುವಂತ ಶಕ್ತಿ ಕೊಡುವಂತ ಶತಾವರಿ ಜೊತೆಗೆ ಹಂದಿಗಡ್ಡೆ ಅಂತ ಹಾಕ್ತೇವೆ ನಾವು. ಹಂದಿಗಡ್ಡೆ ಅಂತ ಸಿಗುತ್ತೆ ನಮ್ಮ ಆಯುರ್ವೇದ ಗಿಡಮೂಲಿಕೆಗಳಲ್ಲಿ. ಹಂದಿಗಡ್ಡೆ ಅಂದ್ರೆ ಹಂದಿ ಚರ್ಮ ಯಾವ ರೀತಿ ದಪ್ಪ ಇರುತ್ತಲ್ವಾ, ರಫ್ ಆಗಿರುತ್ತಲ್ವ, ಆ ರೀತಿ ರಫ್ ಆಗಿರತಕ್ಕಂಥ ಚರ್ಮವನ್ನು ಹೊಂದಕ್ಕೆ ಹಂದಿಗಡ್ಡೆ ಹಾಕ್ತೇವೆ. ಮತ್ತೆ ಕುದುರೆಗಡ್ಡೆ ಅಂತ ಹಾಕ್ತೇವೆ. ಕುದುರೆಗಡ್ಡೆ ಅಂತಂದ್ರೆ ಕುದುರೆಯಷ್ಟು ಶಕ್ತಿ ಬರಕ್ಕೆ ಪುರುಷನಿಗೆ ಶಕ್ತಿ ಬರುವಂತ ಕುದುರೆಗಡ್ಡೆ ಅಂತ ಹಾಕ್ತೇವೆ. ಹಾಗೆ ಒನಕೆಗಡ್ಡೆ ಅಂತ ಹಾಕ್ತೇವೆ. ಅದು ಅಂತೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒನಕೆಗಡ್ಡೆ ಅಂತಂದ್ರೆ ಪುರುಷ ಜನನಾಂಗ ಒನಕೆ ರೀತಿ ಆಗುತ್ತೆ ಅಂತ ಒಂದು ಆಯುರ್ವೇದಗಳಲ್ಲಿ ಉಲ್ಲೇಖ ಇರತಕ್ಕಂತ ಇದು ಒನಕೆಗಡ್ಡೆ. ಪುರುಷ ರತ್ನ ಅಂತ ಒಂದು ಬರುತ್ತೆ ನಿಮಗೆ, ಅದು ತುಂಬಾ ಮಳೆಗಾಲದಲ್ಲಿ ಮಾತ್ರ ಸಿಗುವಂತದ್ದು. ಬೆಟ್ಟ ಗುಡ್ಡಗಳಲ್ಲಿ ಸಿಕ್ಕಿರೋದು ತುಂಬಾ ಪವರ್ಫುಲ್ ಆಗಿರುತ್ತೆ,
ಪುರುಷರಿಗೆ ರಕ್ತದ ತರ ಕೆಲಸ ಮಾಡುತ್ತೆ. ಮತ್ತೆ ವೀರ್ಯ ಬೀಜ ಅಂತ ಹಾಕ್ತೇವೆ, ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದು ಕೆಲವರಿಗೆ ಮಕ್ಕಳಾಗುತ್ತಾರಲ್ಲ ನೋಡಿ, ಅಂತವರಿಗೆ ವೀರ್ಯ ಬೀಜ ಅಂತ ಹಾಕಿರೋದು. ಇದೊಂದು ಸೆಟ್ ಆಫ್ ಮೆಡಿಸಿನ್, ವಜ್ರಕಾಯ ಚೂರ್ಣ ಮತ್ತೆ ನಾರಿ ಸಂಜೀವಿನಿ, ಗರ್ಭ ಸಂಜೀವಿನಿ, ಈ ಒಂದು ಸೆಟ್ ಆಫ್ ಮೆಡಿಸಿನ್ ನ ಕರೆಕ್ಟ್ ಆಗಿ ಒಂದು 2 ರಿಂದ 3 ತಿಂಗಳು ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಈ ಬಂಜೆತನ ಪುರುಷರಲ್ಲಾಗಿರ್ಬೋದು ಅಥವಾ ಮಹಿಳೆಯರಲ್ಲಾಗಿರ್ಬೋದು ಆ ಬಂಜೆತನ ದೂರ ಆಗ್ತದೆ. ಮತ್ತೆ ನೀವು ಏನಾದ್ರು ಮಕ್ಕಳ ಒಂದು ಆಗದೆ ಇರುವಂತ ಸಮಸ್ಯೆ ಇದ್ದವರು ಕೂಡ ನೀವು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಬಹುದು. ಇಲ್ಲ ನಿಮ್ಗೆ ನಾವೇನ್ ಹೇಳಿದೀವಲ್ವಾ, ಈ ಶತಾವರಿ ಬೇರನ ಈ ತರ ಕಾಡು ಮೇಡುಗಳಲ್ಲಿ ಇರೋದು ಸಿಕ್ಕರೆ ನೀವು ಬಳಸ್ಕೊಂಡು ನೀವು ಕೂಡ ನಿಮ್ಮ ಒಂದು ಸಮಸ್ಯೆಯಿಂದ ಆಚೆ ಬರ್ಬೋದು. ಅದಕ್ಕೆ ಬಳಸ್ತಕ್ಕಂಥ ಗಿಡಮೂಲಿಕೆಗಳು ಬಹಳ ವಿರಳ ಮತ್ತು ಈ ರೀತಿ ನಾವು ಹೆಬ್ತೀವಲ್ವಾ, ಅಂದ್ರೆ ನಾವು ಕಾಡು ಮೇಡು ಸುತ್ತಿ ತರ್ತೀವಲ್ವಾ, ಅದರಲ್ಲಿ ನಿಮ್ಗೆ 100% ಕೆಲಸ ಮಾಡ್ತವೆ. ಈ ಮಾರ್ಕೆಟ್ಗಳಲ್ಲಿ ಸಿಗೋ ಏನಾಗ್ತವೆ ಅಂತಂದ್ರೆ ನಿಮ್ಗೆ ಈ ತೋಟಗಾರಿಕೆಗಳಲ್ಲಿ ಕೆಲವರು ಕಮರ್ಷಿಯಲ್ ಬೇಸ್ಡ್ ಬೆಳೆದಿರ್ತಾರೆ, ಅದು ಅಷ್ಟು ನಿಮ್ಗೆ ಪವರ್ಫುಲ್ ಆಗಿರೋದಿಲ್ಲ. ಸೊ ಹೀಗಾಗಿ ಸ್ನೇಹಿತರೆ, ನಿಮ್ಗೆ ಏನಾದ್ರು ಈ ಮಕ್ಕಳಾಗದೇ ಇರೋರು ಅಥವಾ ಪುರುಷ ಶಕ್ತಿ ಕಡಿಮೆ ಇರೋರು ಅಥವಾ ಮಹಿಳೆಯರಿಗೆ ಏನಾದ್ರು ಗರ್ಭದಲ್ಲಿ ಸಮಸ್ಯೆ ಇರೋರು ಏನಾದ್ರು ನಿಮ್ಗಿದ್ರೆ ನೇರವಾಗಿ ನೀವು ಬಂದು ಭೇಟಿ ಆಗ್ಬಹುದು. ಇಲ್ಲ ನಿಮ್ಮ ಮನೆಗೂ ಕೂಡ ನಾವು ಕೊರಿಯರ್ ಮುಖಾಂತರ ಔಷಧಿಗಳು ಕೊಡತಕ್ಕಂಥ ವ್ಯವಸ್ಥೆ ಇದೆ. ಸೊ ಈ ಗರ್ಭ ಸಂಜೀವಿನಿ, ನಾರಿ ಸಂಜೀವಿನಿ ಮತ್ತೆ ವಜ್ರಕಾಯ ಚೂರ್ಣ ಅದ್ಭುತವಾಗಿ ಸುಮಾರು ನಮ್ಮಲ್ಲಿ ಸಾವಿರಾರು ಜನ ಈ ಒಂದು ಚೂರ್ಣಗಳನ್ನು ಬಳಸಿ ಮತ್ತೆ ಔಷಧಿಗಳನ್ನು ಬಳಸಿ ಮಕ್ಕಳನ್ನು ಪಡೆದಿದ್ದಾರೆ. ಮತ್ತೆ ಇನ್ನೂ ಕೂಡ ನಮ್ದು ಹಾಗೇನೆ ಪಡಿತಾನೆ ಇದ್ದಾರೆ. ನೇರವಾಗಿ ಬಂದು ಭೇಟಿ ಆಗ್ಬೋದು. ಇಲ್ಲ ನೀವು ಮನೆಗೂ ಕೂಡ ನಿಮ್ಮ ಸಮಸ್ಯೆನ ತಿಳಿಸಿ ನೀವು ಕೊರಿಯರ್ ಮುಖಾಂತರ ಔಷಧಿಯನ್ನು ತರಿಸ್ಕೋಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.